ಶ್ರೀರಾಮ ರಘುರಾಮರ ಚರಿತೆಯ ರಾಮಾಯಣದ ಸುವಿಚಾರ. ನಾನೀಗ ಶ್ರೀರಾಮಚರಿತೆಯ ಕೆಲವು ಭಾಗಗಳನ್ನು ಸಂಕ್ಷಿಪ್ತವಾಗಿ ಪರಿಚಯಿಸುತ್ತಿದ್ದೇನೆ. ಭಾಗ 1. ಮಹಾನುವೈಭವದಿಂದಲೇ ಮರೆತೊಲೆದಿತ್ತು ಅಯೋಧ್ಯೆಯ ರಾಜ್ಯವದು. ಬಹುಪರಾಕ್ರಮಿ ದಶರಥ ರಾಜನು ಆಳುತ್ತಲಿದ್ದನು ಅಯೋಧ್ಯೆಯ. ಶೂರನು ಧೀರನು ದಶರಥ ರಾಜಗೆ 3 ಪಟ್ಟದ ರಾಣಿಯರು. ಕೌಸಲ್ಯೆ, ಕೈಕೆ, ಸುಮಿತ್ರ ಎಂಬುವ ಮಹಾಸತಿಯರು ರಾಜನಿಗೆ. ಆದರೆ ರಾಜನಿಗೆ ಸಂತಾನ ಇಲ್ಲದ ಚಿಂತೆಯು ಮನದಲ್ಲಿ ಕಾಡಿರಲು ಪುತ್ರ ಕಾಮೇಷ್ಟಿಯಾಗವ ಮಾಡಲು ದಶರಥ ರಾಜನು ಹೊರಟಿರಲು ದಶಕಂಠನ ವಧೆಗೈಯಲು ತಾಳಿದ ವಿಷ್ಣುವ ಅವತಾರ ರಾಮನೇ ಆಗಿರಲು. ಈ ಕತೆ ಹೇಳಲು ಹೊರಟಿಯೇ ನಾನು ನಿಮ್ಮೆಲ್ಲರ ಅನುಕರಣೆಯಲ್ಲಿ. ಭೂಲೋಕದಲ್ಲಿ ದುಷ್ಟ ರಾವಣನ ಹಾವಳಿ ತಾಳದೆ ಮುನಿ ಜನರು ಪಾಲನಕರ್ತನ ಪಾವನ ಮೂರ್ತಿ ವಿಷ್ಣುವ ಧ್ಯಾನವ ಮಾಡಿರಲು ಸಾತ್ವಿಕ ಜನರ ಕೂಗನ್ನು ಕೇಳಿ ಶ್ರೀಹರಿ ಪ್ರತ್ಯಕ್ಷವಾಗಿರಲು ದುರುಳು ರಾವಣನ ಮರ್ದನ ಮಾಡಿ ನಮ್ಮನ್ನು ಕಾಪಾಡಿ ಎಂದಿಹರು. ನಗುಮುಖದರಸನು ನಾರಾಯಣನು ನಗು ನಗುತ್ತಲಿ ವರ ನೀಡಿದನು. ನರನಾಗಿ ನಾ ಬರುವೆನು ಧರೆಯಲಿ ನಾಮವು ಶ್ರೀರಾಮ ಎಂದು. ದಶರಥ ರಾಜನ ಅಂಶದಿ ಬಂದು ಕೌಶಲ್ಯ ಗರ್ಭವ ಸೇರುವೆನು. ತನುಜನ 3 ತರುವೆನು ಧರೆಗೆ ಎಂದನು ಶ್ರೀಹರಿ ಮುದದಿಂದ. ಆದಿಶೇಷನೇ ಲಕ್ಷ್ಮಣನಾಗುವ ಬಲು ಪರಾಕ್ರಮಿ ಸೋದರನು. ಶಂಖಚಕ್ರಗಳೇ ಭರತ ಶತ್ರುಘ್ನರು ಎನ್ನುವ ಶ್ರೀಹರಿ ನುಡಿದನು. ಭಾಗ 2 ಮುಂದಿನ ಭಾಗದಲ್ಲಿ ವಿವರಿಸುತ್ತೇನೆ.